Hi guys, Hi. welcome back to my channel. So ಇವತ್ತು ನಂಗೆ ರಷ್ಯನ್ ಲ್ಯಾಂಗ್ವೇಜ್ ಕ್ಲಾಸ್ ಟೆಸ್ಟ್ ಐತಿ. ಮೀನ್ಸ್ ಲಾಸ್ಟ್ ಕ್ಲಾಸಿಂದ ಲಾಸ್ಟ್ ಟೆಸ್ಟ್ ಇದು. ಸೊ ಇಫ್ ಇದ್ರೊಳಗೆ ಏನಾದರೂ ಪಾಸ್ ಆದ್ರೆ ಜಾಚಿಗೆ ಡೈರೆಕ್ಟಾಗಿ ಸೈನ್ ಮಾಡ್ತೀನಿ ಅಂತಂದಾರ. ಇದು ಆಕ್ಚುಲಿ ಚೆನ್ನಾಗಿ ಎವ್ರಿ ಟೈಮ್ ರಿಟರ್ನ್ ಟೆಸ್ಟ್ ಇರ್ತೈತಿ. ಈ ಸಲ ಓರಲ್ ಐತಿ, ಮೀನ್ಸ್ ವೈವಾ. ಅವ್ರು ಕ್ಲಾಸ್ ಒಳಗೆ ಒಂದು ಸ್ವಲ್ಪ ರಷ್ಯನ್ ಲ್ಯಾಂಗ್ವೇಜ್ ಜಾಸ್ತಿ ಯೂಸ್ ಮಾಡಿ ಟೀಚ್ ಮಾಡಿದರೆ ಅರ್ಥ ಆಗಲ್ಲ. ಇವತ್ತು ವೈವಾ ಒಳಗೆ ಅವ್ರೇನು ಕೇಳ್ತಾರೋ, ನಾನೇನು ಅರ್ಥ ಮಾಡ್ಕೊಂಡು ನಾನೇನು ಆನ್ಸರ್ ಮಾಡ್ತೀನೋ. ಸೊ ಒಂದು ಟಾಪಿಕ್ ಕೊಟ್ಟಿದ್ರು, ಪ್ರಿಪೇರ್ ಆಗಿ ಬರ್ರಿ ಅಂತ. ಆ್ಯಾವ್ರೇಜಾಗಿ ಪ್ರಿಪೇರ್ ಆಗಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಟ್ ನೋಡಮ್ ಹೆಂಗಾಗತ್ತ, ಏನು ಕ್ವಶನ್ ಕೇಳ್ತಾರ, ನಾನೇನು ಆನ್ಸರ್ ಹೇಳ್ತೀನೋ ಅಂತ. ಸೊ ಐ ವಿಲ್ ಅಪ್ಡೇಟ್ ಯು ಕ್ಲಾಸ್ ಒಳಗೆ ಟೆಸ್ಟ್ ಹೆಂಗೆ ತಗೋತಾರ. Desperado, in this together we live or we die. ಒಬ್ಬ ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ. ಓಕೆ, ಸೊ ಈಗ ಕ್ಯಾಂಪಸ್ಸಿಗೆ ಎಂಟ್ರಿ ಆಯಿತು. ನಾವು ಸ್ಟ್ರೇಟ್ ಮಿಷನ್ ಟ್ರಾನ್ಸ್ಫಾರ್ಮೇಷನ್ ಮೋಡ್. ನಮ್ಮ ಕ್ಯಾಂಪಸ್ ಒಳಗೆ ಒಂದು ರೂಲ್ಸ್ ಐತಿ, ಔಟ್ಸೈಡ್ ಲುಕ್ ಒಂದು, ಆಮೇಲೆ ಇನ್ಸೈಡ್ ಲುಕ್ ಒಂದು ಅಂತ, ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಈಗ ಅದಕ್ಕೆ ನನ್ನ ಫಸ್ಟ್ ಸ್ಟಾಪು ಚೇಂಜಿಂಗ್ ಏರಿಯಾ. ಬಿಕಾಸ್ ಔಟ್ಸೈಡ್ ಡ್ರೆಸ್ ಎಲ್ಲ ಡೈರೆಕ್ಟಾಗಿ ಕ್ಲಾಸಿಗೆ ಅಲಾವಿಲ್ಲ. ಆಮೇಲೆ ಶೂಸ್ನೂ ಅಷ್ಟೇ, ಸೇಮ್ ಸ್ಟೋರಿ. ಔಟ್ಸೈಡ್ ಶೂಸ್ ಕ್ಲಾಸಿಗೆ ಅಲಾವಿಲ್ಲ. ಸೊ ಅದಕ್ಕೆ ನಾನು ಕ್ರಾಕ್ಸಿಗೆ ಸ್ವಿಚ್ ಮಾಡ್ತೀನಿ. ಯಾಕಂದ್ರೆ ಹೈಜೀನ್ ಮೇಂಟೈನ್ ಮಾಡಬೇಕು. ಡಸ್ಟ್ ಮಡ್ ಬ್ಯಾಕ್ಟೀರಿಯಾ ಎಲ್ಲ ಕ್ಲಾಸ್ ರೂಮ್ಸ್ಗೆ ಮತ್ತು ಲ್ಯಾಬಿಗೆ ನಮ್ಮ ಜೊತೆ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಾವಂತ ಇದನ್ನ ಅವಾಯ್ಡ್ ಮಾಡೋಕ್ಕೆ ಮಾಡ್ತಾರೆ. ಎಸ್ಪೆಷಲಿ ಮೆಡಿಕಲ್ ಕಾಲೇಜಸ್ ಒಳಗೆ ಇನ್ಫೆಕ್ಷನ್ ಕಂಟ್ರೋಲ್ ಇಂಪಾರ್ಟೆಂಟ್. ನಿಜ ಹೇಳ್ಬೇಕಂದ್ರೆ ಕ್ರಾಕ್ಸ್ ಹಾಕೋದು ಕಂಫರ್ಟ್ಗೋಸ್ಕರ ಅಲ್ಲ, ಅಟೆಂಡೆನ್ಸ್ ಸೇವ್ ಮಾಡ್ಕೋಬೇಕು ಅಂತ. ಆಮೇಲೆ ಆ್ಯಪ್ರಾನು ಅಷ್ಟೇ ಕಂಪಲ್ಸರಿ. ಆ್ಯಪ್ರಾನ್ ಇಲ್ಲ ಅಂತಂದರೆ ಎಂಟ್ರಿನೇ ಡೌಟ್ ಆಗುತ್ತೆ. ಸೊ ಆ್ಯಪ್ರಾನ್ ಹಾಕಿದ ಮೇಲೆ ಆಟೋಮೆಟಿಕ್ ಆ ಸೀರಿಯಸ್ ಸ್ಟೂಡೆಂಟ್ ಮೋಡ್ ಆನ್ ಆಗುತ್ತೆ. ಸೊ ರೂಲ್ಸ್ ಫಾಲೋ ಮಾಡಿದ್ಮೇಲೆ ಸೇಫ್ ಝೋನ್ ಒಳಗೆ ಇದೀನಿ. ಈಗ ಅದಕ್ಕೆ ಕ್ಲಾಸಿಗೆ ಹೊಂಟೀನಿ. ಸೊ ಈಗ ಮ್ಯಾಮ್ ಅಂದರು ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನಾನು ನಿಮ್ಗೆ ರಷ್ಯನ್ ಆಲ್ಫಾಬೆಟ್ಸ್ ತೋರಿಸ್ತೀನಿ. ಒಂದು ಸ್ವಲ್ಪ ಇಂಗ್ಲೀಷ್ ಕಸಿನ್ ಇದ್ದಂಗೆ ಇರ್ತಾವೆ, ಇನ್ನೊಂದು ಸ್ವಲ್ಪ ಡಿಸ್ಟೆಂಟ್ ರಿಲೇಟಿವ್ಸ್ ಇರ್ತಾರಲ್ಲ, ಆ ಥರ. ಯಾವತ್ತೂ ನೋಡಿರಲ್ಲ ನೋಡ್ರಿ, ಆ ಥರ ಇರ್ತಾವೆ. ಇದೇ ಟಾಪಿಕ್ ಐತಿ, ಇದೇ ಹೋಮ್ವರ್ಕ್. ಈಗ ಇದ್ರ ಮೇಲೆ ಎಕ್ಸಾಮ್ ಐತಿ. ನಿಮ್ಮ ಅಪ್ಪ ಕೊಡ್ತಾನೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಅಂತ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಕೂತ್ಗಳಲ್ಲಿ ಯಾರೇ ಅದು? ಹೇ ಸೈಲೆನ್ಸ್. जम जो चाहे आगाज यूं चाहिए. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ. ಸೊ ಈಗ ಕ್ಲಾಸ್ ಮುಗೀತು, ಹಾಸ್ಟೆಲ್ ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಮತ್ತು ಸೇಮ್ ಸ್ಟಾಪ್, ಸೇಮ್ ಪ್ರೊಸೆಸ್ ರಿಪೀಟ್. ಆ್ಯಪ್ರಾನ್ ಕ್ರಾಕ್ಸ್ನ ತೆಗಿಬೇಕು, ಜಾಕೆಟ್ ಶೂಸ್ನ ಮತ್ತೆ ಹಾಕ್ಕೋಬೇಕು. ಡೈಲಿ ಒಂದು 2-3 ಟೈಮ್ಸ್ ಇದೇ ಪ್ರೊಸೆಸ್ ರಿಪೀಟ್ ಆಗುತ್ತೆ. ನಂಗಂತೂ ಸಾಕಾಗ್ಬಿಟ್ಟೈತಿ. ಆದರೂ ಏನು ಮಾಡೋಕ್ಕಾಗಲ್ಲ. ಯೂನಿವರ್ಸಿಟಿದವ್ರದ್ದು ರೂಲ್ಸ್, ಹಿಂಗೆ ಕ್ಲಾಸಿಗೆ ಬರಬೇಕು, ಹಿಂಗೆ ಹಾಸ್ಟೆಲಿಗೆ ಹೋಗಬೇಕು ಅಂತ. ಸೊ ನಾನು ಸಿನ್ಸಿಯರ್ ಸ್ಟೂಡೆಂಟ್ ಅಲ್ಲ, ಅದಕ್ಕೆ ಎಲ್ಲ ರೂಲ್ಸ್ನೂ ಫಾಲೋ ಮಾಡ್ತೀನಿ. ಫಾಲೋ ಮಾಡಲಿಲ್ಲ ಅಂತಂದ್ರೆ ಲೈಫ್ ಡಿಫಿಕಲ್ಟ್ ಆಗಿಬಿಡ್ತೈತಿ ಯೂನಿವರ್ಸಿಟಿ ಒಳಗೆ. ಸೊ ಅದಕ್ಕೆ ರಿಸ್ಕ್ ಯಾಕೆ, ಸುಮ್ಮನೆ ಏನು ರೂಲ್ಸ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಹಾಸ್ಟೆಲ್ಗೆ ಹೋಗ್ಬೇಕೀಗ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಸೊ ಗೈಸ್, ಈಗ ನಾನು ನನ್ನ ಫ್ರೆಂಡ್ಸು ಜಾಕೆಟ್ ಆಮೇಲೆ ಶೂಸ್ ಹಾಕ್ಕೊಂಡು ಫುಲ್ ರೆಡಿಯಾಗಿ ಹಾಸ್ಟೆಲ್ಗೆ ಹೊಂಟೀವಿ. ಯೂನಿವರ್ಸಿಟಿಗೆ ಬರುವಾಗ ಈ ರೇಂಜಿಗೆ ಸ್ಪೀಡ್ ಒಳಗೆ ಇರ್ತೀವೋ ಇಲ್ಲ ಗೊತ್ತಿಲ್ಲ, ಬಟ್ ಹಾಸ್ಟೆಲ್ಗೆ ಹೋಗ್ಬೇಕಂದ್ರೆ ಫುಲ್ ಸ್ಪೀಡ್ ಒಳಗೆ. ಕ್ಲಾಸ್ ಬಿಡೋಗಿನ ಮುಂಚೆನೇ ರೆಡಿ ಹಾಕ್ಕೊಂತಿರ್ತೀವಿ, ಯಾವಾಗ ಬಿಡ್ತಾರೆ ಯಾವಾಗ ಹೋಗ್ತೀವಿ ಅಂತ. ಸೊ ಈಗ ಹಾಸ್ಟೆಲ್ಗೆ ಹೋಗಮ್ಮ.
ಗೈಸ್ ಇವತ್ತು ರಷ್ಯನ್ ಟೆಸ್ಟ್ ನಡೀತು ಆದ್ರೆ ಎಲ್ಲರೂ ಪಾಸ್ ಆದ್ರಿ ಏನು ಮಾಡಲಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಇದ್ದಾಳೆ ಸುಮ್ಮನೆ ರೂಮರ್ಸು ಎಲ್ಲಾರ್ಗು ಗಾಬರಿ ಮಾಡಿಸ್ಬಿಡೋದು ಸುಮ್ಮನೆ ಗಾಬರಿ ಮಾಡಿಸೋದು. ಹಾಕೊಳ್ಳಿ ಬಿಡಲ್ಲ ಏನಾಕ ಏನ್ ನೋ ಕಾಮೆಂಟ್ಸ್. ಫೈನಲಿ ನಮ್ದು 4th ಸೆಮ್ಮಿಂದು ರಷ್ಯನ್ ಲ್ಯಾಂಗ್ವೇಜ್ ಕ್ಲಿಯರ್ ಆಗಿದೆ. ಇನ್ನು ಬಯೋಕೆಮಿಸ್ಟ್ರಿ ಒಂದೇ ಅದನ್ನು ಪಾಸ್ ಮಾಡ್ಕೊಂಡ್ರೆ ಎಲ್ಲ ಕ್ಲಿಯರ್, ಎಲ್ಲ ಒಂದೇ ಅಟೆಂಪ್ಟ್ ಎಲ್ಲ ವರ್ಷ. ಅನ್ನಿಸ್ತಿಲ್ಲ ಈಗ ಬರ್ತಾ ಕ್ಯಾಮ್ರಾ ಆ್ಯಂಗಲ್ ಹೆಂಗೆ ಅವರು ಹೆಂಗೆ ಕ್ಯಾಮ್ರಾ ಆ್ಯಂಗಲ್ ಈ ಥರ ಹಿಡ್ಕೊಂಡು ಮಾಡ್ತಿದ್ದಾರೆ. ನಿಮಗೆ ಎಫರ್ಟ್ಸ್ ಗೊತ್ತಾಗ್ತಿಲ್ಲ ಅವ್ರು ಮಾಡ್ತಿರ್ತಾರೆ. ಹಿಂಗೆ ಹಿಡಿತಾವಳೆ ಹಂಗೆ ಹಿಡಿತಾವಳೆ ಕಷ್ಟಪಡ್ತಿದ್ದಾಳೆ. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಗೈಸ್ ಫೈನಲಿ ಸೆಮ್ಮಿಂದ ರಷ್ಯನ್ ಸ್ವಲ್ಪ ಝೂಮ್ ಮಾಡ್ತಾ ನೀನು ಒಬ್ಳು ಬರಂಗ್ ತೆಗಿ ನಮ್ಸೆಲ್ಲ ಫೈನಲಿ ರಷ್ಯನ್ ಲ್ಯಾಂಗ್ವೇಜ್ ಎಕ್ಸಾಮ್ ಮುಗಿತಾ. ಮೇಡಮ್ ಏನೋ ಕೇಳ್ತಾಳೆ ಅಂದ್ಕೊಂಡ್ವಿ, ಈಸಿಯಾಗಿ ಪಾಸ್ ಮಾಡ್ಬಿಟ್ಲು, ಏನೋ ಚಲೋ ಮೂಡ್ ಒಳಗಿಲ್ಲ ಅಂತ. ಸೊ ನೆಕ್ಸ್ಟ್ ಬಯೋಕೆಮಿಸ್ಟ್ರಿ ಒಂದು ಎಕ್ಸಾಮ್ ಮುಗಿದೈತಿ. ಅವ್ರು ಹೆಂಗೆ ತಗೋತಾರ ಅಂತ ಗೊತ್ತಿಲ್ಲ, ಫುಲ್ ಅದೊಂದು ಟೆನ್ಷನ್ ಆಗೈತೆ. ಡಿಪ್ರೆಷನ್ ಅದೊಂದು ಕ್ಲಿಯರ್ ಆದ್ರೆ ಮುಗಿದು ಫುಲ್ ಪಾರ್ಟಿ. ಹೆಂಗಿದ್ರೆ ಈ ವರ್ಷ ಇಂಡಿಯಾಗೆ ಬರಾಕತ್ತೀವಿ, ಮಜಾ ಮಾಡ್ತೀವಿ. ಜಿಂಗ ಲಕ 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 ಏಯ್ ಬರ್ರ 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 ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.